ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಚ್ 13th. ಈ ವಿಡಿಯೋ ನಾಳೆ ಅಥವಾ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ. ಮಾರ್ಚ್ 13th ಅಂತ ಯಾಕೆ ಪ್ರಿಸೈಸಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಆಕಾಶ್ ಫಿಲ್ಮ್ ರಿಲೀಸು. ನಾವು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀವಿ ಸಂಜೆ 7 ಗಂಟೆಗೆ. ಸಚಿನ್ ಅವ್ರಿಗೆ ಲೀವ್ ಸಿಗಲ್ಲ ಅಂದ್ಕೊಂಡು ಸಂಜೆ 7 ಗಂಟೆಗೆ ನಾವು ಬುಕ್ ಮಾಡಿದ್ವಿ. ಬಟ್ ಇವಾಗ ಅನ್ನಿಸ್ತಾ ಇದೆ ಬೆಳಗ್ಗೆ ಶೋಗೆ ಹೋಗಬೇಕಿತ್ತು ಅಂತ. ಎನಿವೇಸ್ ಅವರು ಲೀವ್ ತೊಗೊಂಡಿದ್ರಿಂದ, ವೀಕ್ ಆಫ್ ಇರೋದ್ರಿಂದ ಇಬ್ರಿಗೂ ನಾವು ಬೆಳಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ ಸಂಜೆ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಇಡೀ ದಿನಾನ ಕ್ಯಾಪ್ಚರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಾನು ವರ್ಷಕ್ಕೊಂದಿನ ಅಷ್ಟೇ ಅನಿಸುತ್ತೆ ಫಿಲಿಮ್ಗೋಸ್ಕರ ನಾನು ಇಷ್ಟೇ ಎಕ್ಸೈಟ್ಮೆಂಟಲ್ಲಿ ಕಾಯೋದು. ದಟ್ ಎಕ್ಸೈಟ್ಮೆಂಟ್ ಹಸ್ ಬಿನ್ ಲಾಸ್ಟ್ 4 years ಆಯಿತು ನಾನು ಯಾವುದೋ ಫಿಲ್ಮ್ಗೆ ಇಷ್ಟೇ ಎಕ್ಸೈಟ್ ಆಗಿ. ಆ್ಯಂಡ್ ವರ್ಷಕ್ಕೆ ಒಂದೇ ದಿನ ಬರೋದು. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಅದು ಇವತ್ತು ಆಕಾಶ್ ಫಿಲ್ಮ್ ರಿಲೀಸ್ ಆಗ್ತದೆ, ಐ ಆಮ್ ಗೋಯಿಂಗ್ ಅಂತ. ಬಟ್ ಅದೇ ಬೇಜಾರು, ಮತ್ತೆ ಇನ್ನೊಂದು ವರ್ಷ ಕಾಯಬೇಕಲ್ಲ ಮತ್ತೆ ಫಿಲ್ಮ್ ರಿಲೀಸ್ ಆಗೋಕ್ಕೆ ಅಂತ. ಬಟ್ ಇಟ್ಸ್ ಓಕೆ, ಲೆಟ್ಸ್ ಎಂಜಾಯ್ ದಿಸ್ ಡೇ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಆನ್ ದ ವೇ ಹೋಗ್ತಾ ಒಂದು ಎಳ್ನೀರು ಸ್ಟಾಪ್ ಹಾಕಿ ಎಳ್ನೀರು ಕುಡ್ಕೊಂಡು ಹೋದ್ವಿ. ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನ ತುಂಬ ರಶ್ ಇರುತ್ತೆ ಅಂತ ನಮಗೆ ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ಎನರ್ಜಿಗೆ ಎಳ್ನೀರು ಕುಡ್ಕೊಂಡು ಹೋದ್ವಿ. ಎಕ್ಸ್ಪೆಕ್ಟ್ ಮಾಡ್ದಂಗೆ ದೇವಸ್ಥಾನ ತುಂಬಾ ರಶ್ ಇತ್ತು, ಬಟ್ ದರ್ಶನ ತುಂಬಾ ಚೆನ್ನಾಗಾಯಿತು. ದೇವಸ್ಥಾನದಿಂದ ಹೊರಟು ನೆಕ್ಸ್ಟ್ ಸ್ಟಾಪ್ ಹಾಕಿದ್ವಿ. ಜ್ಯೂಸ್ ಮತ್ತು ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಾವು ಹೇಗಿದ್ರು ಈವ್ನಿಂಗ್ ಶೋ ಬುಕ್ ಮಾಡಿದ್ದಲ್ವ, ಅದಕ್ಕೋಸ್ಕರ. ಸಂಜೆ ಬೇಗನೆ ಥಿಯೇಟರ್ ಹತ್ರ ಹೋದ್ವಿ. ಈ ಥರ ಕಟ್ಔಟು ಇದನ್ನೆಲ್ಲ ನೋಡೋದೇ ಒಂದು ಖುಷಿ. ಬಟ್ ನಮ್ಮ ಲಕ್ಕಿಗೆ ಶೋ ಲೇಟಾಗಿ ಸ್ಟಾರ್ಟ್ ಆಯ್ತು. ಆದರೂ ಫೈನಲಿ ಸಚ್ ಎ ಗುಡ್ ಡೇ. ಈ ಫೀಲ್ನ ಮತ್ತೆ ಫೀಲ್ ಮಾಡೋಕ್ಕಾಗಲ್ಲ. ಮತ್ತಿನ್ನೊಂದು ವರ್ಷ ಕಾಯಬೇಕು ಅನ್ನೋದೇ ಬೇಜಾರು. ನೈಟ್ 10 o'clock ಶೋಗೂ ಅಷ್ಟೇ ರಶ್ ಇತ್ತು. ಈ ಥರ ಕಟ್ಔಟು, ಈ ವಿಜಿಲು, ಈ ಸೆಲೆಬ್ರೇಷನ್ಸ್. ಎಗೇನ್ ವಿ ಅಪ್ಪು ಫ್ಯಾನ್ಸ್ ಹ್ಯಾವ್ ಟು ವೇಟ್ ಫಾರ್ ನೆಕ್ಸ್ಟ್ ಇಯರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.